ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆ ದಶಕಗಳಿಂದಲೂ ವಿಶ್ವದ ಗಮನ ಸೆಳೀತಾ ಇದೆ. ಎರಡು ರಾಷ್ಟ್ರಗಳು ಪರಮಾಣು ಶಕ್ತಿಯನ್ನು ಹೊಂದಿರೋದ್ರಿಂದ ಪರಮಾಣು ಶಸ್ತ್ರಗಳ ಬಗ್ಗೆ ಚರ್ಚೆ ಯಾವಾಗಲೂ ಗಂಭೀರವಾಗೇ ಇರುತ್ತೆ. ಪರಮಾಣು ಬಾಂಬ್ಗಳಿಗೆ ಕಾಲಾವಧಿ ಇದೆಯಾ? ಪರಮಾಣು ಶಸ್ತ್ರಾಸ್ತ್ರ ಘಟಕಗಳು ಕಾಲಾನಂತರದಲ್ಲಿ ಕ್ಷೀಣಿಸಬಹುದು. ಪರಮಾಣು ಬಾಂಬ್ಗಳು ಮುಖ್ಯವಾಗಿ ಯುರೇನಿಯಂ ಅಥವಾ ಪ್ಲೂಟೋನಿಯಂನಂತಹ ವಿಕಿರಣಶೀಲ ವಸ್ತುಗಳನ್ನು ಒಳಗೊಂಡಿರುತ್ತೆ. ಈ ವಸ್ತುಗಳು ಅರ್ಧ ಜೀವಿತಾವಧಿಯನ್ನು ಹೊಂದಿರುತ್ತೆ. ಆದರೆ ಇವುಗಳ ಅರ್ಧ ಜೀವಿತಾವಧಿಯು ಸಾವಿರಾರು ವರ್ಷಗಳಷ್ಟು ದೀರ್ಘವಾಗಿರುತ್ತೆ. ಉದಾಹರಣೆಗೆ ಪ್ಲೂಟೋನಿಯಂ 239 ಇದರ ಜೀವಿತಾವಧಿ ಸುಮಾರು 24 ವರ್ಷಗಳು. ಆದಾಗ್ಯೂ ಬಾಂಬ್ನ ಇತರ ಘಟಕಗಳಾದ ಡಿಟೋನೇಟರ್, ಎಲೆಕ್ಟ್ರಾನಿಕ್ ಸಾಧನಗಳು ಮತ್ತು ರಾಸಾಯನಿಕ ಸ್ಫೋಟಗಳು ಕಾಲಾನಂತರದಲ್ಲಿ ಕ್ಷೀಣಿಸಬಹುದು ಅಥವಾ ಹಾನಿಗೂ ಒಳಗಾಗಬಹುದು. ಇದರಿಂದ ಪರಮಾಣು ಶಸ್ತ್ರಗಳನ್ನು ಕಾರ್ಯನಿರ್ವಾಹಕವಾಗಿ ಇಡೋಕೆ ನಿಯಮಿತವಾಗಿ ನಿರ್ವಹಣೆ, ಅತ್ಯಾಧುನೀಕರಣದ ಅಗತ್ಯ ಇರುತ್ತೆ. ಭಾರತ ಮತ್ತು ಪಾಕಿಸ್ತಾನದಂಥ ರಾಷ್ಟ್ರಗಳು ತಮ್ಮ ಪರಮಾಣು ಶಸ್ತ್ರಾಗಾರವನ್ನು ಕಾರ್ಯಕ್ಷಮವಾಗಿ ಇಡೋಕೆ ನಿರ್ವಹಣೆಯನ್ನ ಮಾಡುತ್ತೆ. ಇತ್ತ ಪರಮಾಣು ಬಾಂಬ್ನ ವ್ಯಾಪ್ತಿಯನ್ನು ನೋಡ್ತಾ ಹೋಗೋದಾದ್ರೆ, ಪರಮಾಣು ಬಾಂಬ್ನ ವಿನಾಶದ ವ್ಯಾಪ್ತಿಯು ಅದರ ಶಕ್ತಿ ಮೇಲೆ ಕಿಲೋಮೀಟರ್ ಅಥವಾ ಮೆಗಾಟನ್ನಲ್ಲಿ ಅಳೆಯಲಾಗುತ್ತೆ. ಇದು ಈ ರೀತಿಯಾಗಿ ಅವಲಂಬಿತವಾಗಿರುತ್ತೆ. ಹಿರೋಶಿಮಾ ಬಾಂಬ್ 15 ಕಿಲೋಟನ್. ಈ ಬಾಂಬ್ ಸುಮಾರು 1-2 ಕಿಲೋಮೀಟರ್ ವ್ಯಾಸದ ವ್ಯಾಪ್ತಿಯಲ್ಲಿ ತೀವ್ರ ವಿನಾಶವನ್ನು ಉಂಟು ಮಾಡುತ್ತೆ. ಶಾಖ ಮತ್ತು ಒತ್ತಡದ ಅಲೆಗಳು 5-10 ಕಿಲೋಮೀಟರ್ ದೂರದವರೆಗೆ ಪರಿಣಾಮವನ್ನು ಬೀರ್ತು. ಆಧುನಿಕ ಬಾಂಬ್ಗಳು 100-300 ಕಿಲೋಮೀಟರ್. ಇವುಗಳು 5-10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಭಾರೀ ವಿನಾಶವನ್ನು ಉಂಟು ಮಾಡಬಹುದು ಮತ್ತು ಶಾಖದಿಂದ ಉಂಟಾಗುವ 15-20 ಕಿಲೋಮೀಟರ್ ದೂರದವರೆಗೆ ಪರಿಣಾಮವನ್ನು ಬೀರಬಹುದು. ಮೆಗಾಟನ್. ಈ ಶ್ರೇಣಿಯ ಬಾಂಬುಗಳು 1 ಟನ್ ಅಥವಾ ಅದಕ್ಕಿಂತ ಹೆಚ್ಚು. ಇವುಗಳು 20-50 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವಿನಾಶಕಾರಿಯಾಗಿ ಪರಿಣಾಮವನ್ನು ಉಂಟು ಮಾಡಬಹುದು, ವಿಶೇಷವಾಗಿ ಜನಸಂದಣಿ ನಗರಗಳಲ್ಲಿ. ಪರಮಾಣು ಸ್ಫೋಟದ ಪರಿಣಾಮಗಳು ಕೇವಲ ಶಾಖ ಮತ್ತು ಒತ್ತಡದ ಅಲೆಗಳಿಗೆ ಸೀಮಿತವಾಗಿರೋದಿಲ್ಲ. ವಿಕಿರಣ ಮತ್ತು ಫಾಲ್ಔಟ್ನಿಂದ ದೀರ್ಘಕಾಲೀನ ಆರೋಗ್ಯ ಸಮಸ್ಯೆ ಮತ್ತು ಪರಿಸರ ಹಾನಿ ಉಂಟಾಗಬಹುದು. ಫಾಲ್ಔಟ್ನ ವ್ಯಾಪ್ತಿಯು ಗಾಳಿಯ ದಿಕ್ಕು ಮತ್ತು ವೇಗದ ಮೇಲೆ ಅವಲಂಬಿತವಾಗಿದೆ. 100 ಕಿಲೋಮೀಟರ್ನ ಒಳಗೆ ಹರಡಬಹುದು. ಭಾರತ ಮತ್ತು ಪಾಕಿಸ್ತಾನ ಎರಡೂ ರಾಷ್ಟ್ರಗಳು 220-150 ಕಿಲೋಮೀಟರ್ ಶಕ್ತಿಯ ಪರಮಾಣು ಶಸ್ತ್ರಗಳನ್ನು ಹೊಂದಿರುವ ಸಾಧ್ಯತೆ ಇದೆ. ಈ ಶಸ್ತ್ರಾಸ್ತ್ರಗಳನ್ನು ಯುದ್ಧದ ಸಂದರ್ಭದಲ್ಲಿ ಬಳಸಿದ್ರೆ ದೊಡ್ಡ ನಗರಗಳಾದ ದೆಹಲಿ, ಮುಂಬೈ, ಪಾಕಿಸ್ತಾನದ ಕರಾಚಿ ಅಥವಾ ಇಸ್ಲಾಮಾಬಾದ್ನಂತಹ ಕೇಂದ್ರಗಳು ಭಾರೀ ವಿನಾಶಕ್ಕೆ ಒಳಗಾಗಬಹುದು. ಒಂದು 100 ಕಿಲೋಮೀಟರ್ ಬಾಂಬು ಒಂದು ದೊಡ್ಡ ನಗರದಲ್ಲಿ ಲಕ್ಷಾಂತರ ಜನರ ಮೇಲೆ ತಕ್ಷಣದ ಪರಿಣಾಮವನ್ನು ಬೀರಬಹುದು ಮತ್ತು ಫಾಲ್ಔಟ್ನಿಂದ ದೀರ್ಘಕಾಲೀನ ಹಾನಿ ಉಂಟಾಗಬಹುದು. ಪರಮಾಣು ಬಾಂಬ್ಗಳು ತಾಂತ್ರಿಕವಾಗಿ ಕಾಲಾವಧಿ ಮುಗಿಯೋದಿಲ್ಲ, ಆದರೆ ಅವುಗಳ ಕಾರ್ಯಕ್ಷಮತೆಯನ್ನು ಕಾಪಾಡಿಕೊಳ್ಳೋಕೆ ನಿರಂತರ ನಿರ್ವಹಣೆಯ ಅಗತ್ಯ ಇರುತ್ತೆ. ಅವುಗಳ ವಿನಾಶದ ವ್ಯಾಪ್ತಿಯು ಬಾಂಬ್ನ ಶಕ್ತಿಯ ಮೇಲೆ ಅವಲಂಬಿತವಾಗಿದೆ. ಕಿಲೋಮೀಟರ್ನಿಂದ 100 ಕಿಲೋಮೀಟರ್ಗಳವರೆಗೆ ವ್ಯಾಪಿಸಬಹುದು. ಇಂಡೋ-ಪಾಕ್ ಉದ್ವಿಗ್ನತೆಯ ಸಂದರ್ಭದಲ್ಲಿ ಪರಮಾಣು ಶಸ್ತ್ರಗಳ ಬಳಕೆಯು ಭಯಾನಕ ಪರಿಣಾಮವನ್ನು ಉಂಟು ಮಾಡಬಹುದು. ಆದ್ದರಿಂದ ಶಾಂತಿಯುತ ಮಾತುಕತೆ ಮತ್ತು ಸಂಯಮವೇ ಈ ಎರಡೂ ರಾಷ್ಟ್ರಗಳಿಗೆ ಉತ್ತಮ ಮಾರ್ಗವಾಗಿದೆ ಅಂತ ಸಾಕಷ್ಟು ವಿಶ್ಲೇಷಕರು ಹೇಳ್ತಾರೆ. ಇತ್ತ ಭಾರತ ನೀರು ಸರಬರಾಜನ್ನ ಮಾಡ್ತಾ ಇಲ್ಲ, ನೀರು ಸರಬರಾಜನ್ನ ನಿಲ್ಲಿಸಿದೆ. ಇತ್ತ ಪಾಕಿಸ್ತಾನದ ಹೇಳಿಕೆ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ, ಅವರು ಯುದ್ಧಕ್ಕೆ ಸಿದ್ಧರಾಗಿರಬೇಕು. ನಮ್ಮಲ್ಲಿರುವ ಮಿಲಿಟರಿ ಉಪಕರಣಗಳು, ನಮ್ಮಲ್ಲಿರುವ ಕ್ಷಿಪಣಿಗಳು ಅವು ಪ್ರದರ್ಶನಕ್ಕೆ ಅಲ್ಲ. ನಾವು ದೇಶಾದ್ಯಂತ ನಮ್ಮ ಪರಮಾಣು ಶಸ್ತ್ರಗಳನ್ನು ಎಲ್ಲಿ ಇರಿಸಿದ್ದೇವೆ ಅಂತ ಯಾರಿಗೂ ತಿಳಿದಿಲ್ಲ. ಈ ರೀತಿಯಾಗಿ ಪಾಕ್ನ ಸಚಿವನೊಬ್ಬ ಹೇಳಿಕೆಯನ್ನು ಕೊಟ್ಟಿದ್ದ. ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಇವೆಲ್ಲವೂ ನಿಮ್ಮ ಮೇಲೆ ಗುರಿಯಾಗಿವೆ ಅಂತ ಅಬ್ಬರಿಸಿಕೊಂಡಿದ್ದ. 26 ಜನರ ಸಾವಿಗೆ ಕಾರಣವಾದ ಪಹಲ್ಗಾಮ್ ಭಯೋತ್ಪಾದಕ ದಾಳಿ ನಂತರ ಭಾರತವು ಪಾಕಿಸ್ತಾನದ ವಿರುದ್ಧ ಪ್ರತಿದಾಳಿಯ ಸರಣಿಯನ್ನ ಘೋಷಿಸಿದ ನಂತರ ಅವರ ಪ್ರತಿಕ್ರಿಯೆ ಈ ರೀತಿಯಾಗಿತ್ತು. ಪಹಲ್ಗಾಮ್ ಉಗ್ರ ದಾಳಿ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ವಾತಾವರಣಗಳು ಸೃಷ್ಟಿಯಾಗಿದೆ. ಪಾಕಿಸ್ತಾನಕ್ಕೆ ತಿರುಗೇಟು ಕೊಡೋಕೆ ಭಾರತ ಸಂಪೂರ್ಣವಾಗಿ ಸಿದ್ಧವಾಗಿದೆ. ಈ ಸಂದರ್ಭದಲ್ಲಿ ಭಾರತಕ್ಕೆ ಮತ್ತೊಂದು ಸಿಹಿ ಸುದ್ದಿ ಸಿಕ್ಕಿದೆ. ಪಾಕಿಸ್ತಾನದ ಬಗ್ಗೆ ಭಾರತಕ್ಕೆ ಇದ್ದ ಒಂದು ಪ್ರಮುಖ ಆತಂಕ ಕಡಿಮೆ ಆಗಿದೆ. ಕೆಲ ದಿನಗಳ ಹಿಂದೆ ಪಾಕಿಸ್ತಾನದ ಸಚಿವ ಹನೀಫ್ ಅಬ್ಬಾಸಿ ಭಾರತಕ್ಕೆ 1300 ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ಕೂಡಿದ ಅಣುಬಾಂಬ್ ಬೆದರಿಕೆ ಹಾಕಿದ್ರು. ಇದರ ಬೆನ್ನಲ್ಲೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಪರಮಾಣು ಯುದ್ಧ ನಡೆಯುವಂತ ಸಾಧ್ಯತೆ ದಟ್ಟವಾಗಿತ್ತು. ಇದುವರೆಗೂ ಪಾಕಿಸ್ತಾನದ ಬಳಿ ಭಾರತಕ್ಕಿಂತ ಹೆಚ್ಚು ಅಣ್ವಸ್ತ್ರಗಳು ಇದ್ವು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ.
ಭಾರತ ನ್ಯೂಕ್ಲಿಯರ್ ವಾರ್ ಹೆಡ್ಗಳ ಸಂಖ್ಯೆಯಲ್ಲಿ ಪಾಕಿಸ್ತಾನವನ್ನ ಮೀರಿಸಿದೆ. ವಿಶೇಷವಾಗಿ ಅಗ್ನಿ ಕ್ಷಿಪಣಿಯ ನಂತರ ಭಾರತ ಸೂರ್ಯ ಎಂಬ ಕ್ಷಿಪಣಿಯನ್ನ ನಿರ್ಮಿಸ್ತಾ ಇದೆ ಎಂಬ ಮಾಹಿತಿ ಇದೆ. ಒಂದು ವೇಳೆ ಯುದ್ಧ ಸಂಭವಿಸಿದ್ರೆ ಪಾಕಿಸ್ತಾನವನ್ನ ರಕ್ಷಿಸೋರು ಯಾರು ಎಂಬ ಪ್ರಶ್ನೆ ಜಗತ್ತಿನ ಮುಂದಿದೆ.